ದೇವ ಜನರೇ, ಬನ್ನಿರಿ ಉತ್ಸಾಹದೊಡನೆ ರಾಜಾದಿ ರಾಜನನ್ನು ಆರಾಧನೆ ಮಾಡೋಣ. ಇದುವರೆಗೂ ನಡೆಸಿ ನಮ್ಮನ್ನು ಕಾದು ನಮ್ಮನ್ನು ಪೋಷಿಸಿದಾತನ ನಾವು ಮಹಿಮೆ ಪಡಿಸ್ಲಿಕ್ಕಿದ್ದೇವೆ. ನಿಮ್ಮ ಕರಳ ತಟ್ಟಿ ಇರುವ ಸ್ಥಳದಲ್ಲಿ ಆರಾಧನೆ ಮಾಡುವ. ಎಣಿಸಲು ಆಗದಷ್ಟು ಮೇಲನ್ನು ನೀನು ನನಗಾಗಿ ತಂದವನೇ, ಗ್ರಹಿಸಲು ಆಗದಷ್ಟು ಕೃಪೆಯನ್ನು ನನ್ನ ಬದುಕಲ್ಲಿ ಇಟ್ಟವನೇ. ಎಣಿಸಲು ಆಗದಷ್ಟು ಮೇಲನ್ನು ನೀನು ನನಗಾಗಿ ತಂದವನೇ, ಗ್ರಹಿಸಲು ಆಗದಷ್ಟು ಕೃಪೆಯನ್ನು ನನ್ನ ಬದುಕಲ್ಲಿ ಇಟ್ಟವನೇ. ನಿಂಕರ ನನ್ನೆಲ್ಲ ಅಗತ್ಯವನ್ನು ಪೂರೈಸಿ ಪೋಷಿಸಿತು, ನಿನ್ ರಕ್ತ ನನ್ನೆಲ್ಲ ಸ್ವಾಸ್ಥ್ಯವನ್ನು ಕಾಪಾಡಿ ರಕ್ಷಿಸಿತು. ಈವರೆಗೂ ಕಾದು ನಡೆಸಿ ನನ್ನ ಉದ್ಧರಿಸಿದಾತನೇ, ಪೂರ್ಣ ಹೃದಯದಿ ನಿನ್ನ ಸ್ತುತಿಸಿ. ಕೋಣೆ ಒಳಗೆ ಫುಲ್ ಜನ ಇದ್ರು, जो घर का अंदर बहुत पूरा लोग भर गए, ಹೊರಗಡೆ ತುಂಬಾ ಜನ ಇದ್ರು, बाहर भी बहुत लोग था, ಫುಲ್ ಟೈಟ್ ಪ್ಯಾಕ್. मतलब जो अंदर आने के लिए जगह नहीं था उतना आदमी से. ಆ ಸಂದರ್ಭದಲ್ಲಿ ಏನು ಸಂಭವಿಸಿದೆ? उस टाइम में जो क्या घटा, ಆ ಊರಲ್ಲಿ ಒಬ್ಬ ಪಾರ್ಶ್ವವಾಯು ರೋಗಿ ಇದ್ದ. उस गांव में एक पार्श्व ಓದಿಕೊಳ್ಳೋಣ. 134ನೇ ಕೀರ್ತನೆ. ಎಲೆ ರಾತ್ರಿಯಲ್ಲಿ ಯೆಹೋವನ ಮಂದಿರದಲ್ಲಿರುವ ಆತನ ಸರ್ವಸೇವಕರೇ, ಯೆಹೋವನನ್ನು ಕೊಂಡಾಡಿರಿ. ಮಹಾಪರಿಶುದ್ಧ ಸ್ಥಳದ ಕಡೆಗೆ ತಲೆ ಎತ್ತಿ ಯೆಹೋವನನ್ನು ಕೊಂಡಾಡಿರಿ. ಈ ರಾತ್ರಿ ನಾವು ದೇವರ ಮಂದಿರದಲ್ಲಿ ಇದ್ದೇವೆ. ಇನ್ನೂ ಕೂಡ ಮೈಲಿಗೆ ಹಾಕಿ. ಹೌದು, ಎಷ್ಟೋ ಮಂದಿ ದೇವರ ನಾಮವನ್ನು ಹೇಳ್ಕೊಂಡು ಅವರು ಇನ್ನೂ ಅಶುದ್ಧರಾಗಿ ಬಾಳ್ತಾ ಇದ್ದಾರೆ. ಅವ್ರ ಜೀವಿತ ಸರಿ ಇರಲ್ಲ. ಅಲ್ಲೆಲ್ಲವ್ಯಾ ಎಲ್ಲ ಇಲ್ಲೇ ಇದ್ದೀರಾ? ದಯವಿಟ್ಟು ನಿಮ್ಮ ಗಮನವೆಲ್ಲ ಇಲ್ಲೇ ಇರ್ಬೋದು. ವಿಶೇಷವಾಗಿ ಕರ್ನಾಟಕ ತಂಡದ ಎಲ್ಲ ನಾಯಕರುಗಳಿಗೆ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಈ ರೀತಿ ನಡೆಸುವುದಕ್ಕಾಗಿ ಮತ್ತು ಸಲ್ಲಿಸ್ತೇನೆ. ಎರಡನೇದಾಗಿ ಒಂದು ಅವಕಾಶ ಕೊಟ್ಟದಕ್ಕಾಗಿ ನಾನು ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಆ್ಯಕ್ಚುಲಿ ವ್ಯಾಪರಿಸುವ
ಕಾರ್ಯಗಳು ನಡೆಯುವಾಗ ಆಮೇಲೆ ಆತ್ಮನ ಕಂಟ್ರೋಲ್ ಅಲ್ಲಿ ನಮ್ಮ ಆಮೇಲೆ ಪಂಚೇಂದ್ರಿಯಗಳು ಬರುತ್ತೆ. ಎಷ್ಟು ಜನರು ಆಮೇಲೆ ಅದು ಬಯಸ್ತೀವಿ? ಸ್ವಲ್ಪ ಸಮಯ ಆತ್ಮನ ಬಲ ಹೊಂದ್ಕೊಳ್ಳೋದಕ್ಕೆ ಸಮಯ ಬರ್ತದೆ. ರೆಡಿ ಇದ್ದೀರಾ? ಅವಸ್ಥೆಯಲ್ಲಿ ಆದ್ರೆ ಹಾಗಾಗಿ ದಿಕ್ಕುಗಳಿಗೆ ಆಜ್ಞಾಪಿಸ್ತಾ ಇದ್ದಾರೆ. ನಾನು ಆಮೇಲೆ ಅನೇಕ ದೂರಗಳಿಂದ ಜನರನ್ನು ಇಲ್ಲಿ ಕರ್ಕೊಂಡು ಹೇಳ್ತಾ ಇದೆ. ಹಾಲೆಲೂಯಾ. ಇದೊಂದು ಬೆತ್ಸೈದ ಆಮೇಲೆ ಆಮೇಲೆ ಅನೇಕರು ಬಂದು ಬಿಡುಗಡೆ ಹೊಂದಿ ಆಮೇಲೆ ದೇವರ ರಾಜ್ಯಕ್ಕಾಗಿ ಪ್ರತ್ಯೇಕಿಸಲ್ಪಡುವಂತ ಸ್ಥಳ. ಹಾಲೆಲೂಯಾ, ಹಾಲೆಲೂಯಾ. ದೇವರ ಆತ್ಮನು ಒಂದು ದೊಡ್ಡ ಹಾಲ್ ನನಗೆ ತೋರಿಸ್ತಾ ಇದೆ. ಆಮೇಲೆ ನಾವು ಪ್ರಾರ್ಥನೆ ಮಾಡೋಣ, ಅದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ದೇವರೇ, ಹಾಲೆಲೂಯಾ, ಈ ಪಟ್ಟಣಕ್ಕಾಗಿ